ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಹಾಗೆ ಶನಿವಾರ ನಮ್ಮ ಯಂತ್ರ ತಂತ್ರ ಮಂತ್ರ ಕ್ಲಾಸ್ ಇರುತ್ತೆ, ಉಗಾದಿ ಪ್ರಯುಕ್ತ. ಶನಿವಾರ 7:30 ಇಂದ 8:30 1 ಗಂಟೆಗಳ ಕಾಲ ಹೇಗೆ ಸೋಮವಾರ ಒಂದು ಯಂತ್ರ ರಚನೆ ಮಾಡ್ತಕ್ಕಂಥದ್ದು, ಯಾವ ದಿಕ್ಕಲ್ಲಿ ಕುತ್ಕೊಂಡು ಮಾಡ್ತಕ್ಕಂಥದ್ದು, ಹಾಗೆ ಜಲಬಿಂಬ ಮಂತ್ರ, ಹಾಗೆ ಜಲ ಸುಭಿಕ್ಷವಾಗಿರ್ತಕ್ಕಂಥ ಒಂದು ಮಂತ್ರ ಸೋಮವಾರ. ಯಾಕಂದ್ರೆ ಸೋಮವಾರ ಚಂದ್ರನ ಒಂದು ವಾರ ಆಗಿರೋದ್ರಿಂದ ಮಾಡ್ತಕ್ಕಂಥದ್ದು. ಹಾಗೆ ಒಂದು ಮಂತ್ರಶಕ್ತಿ ಕೊಡ್ತಾ ಇದ್ದೀವಿ. ಉಗಾದಿ ಮಂಗಳವಾರ ಇರ್ತಕ್ಕಂಥದ್ದು, ಮಧ್ಯಾಹ್ನದಲ್ಲಿ ಒಂದು ತಂತ್ರವನ್ನು ಮಾಡ್ತಕ್ಕಂಥದ್ದು, ಹಾಗೆ ಸಂಜೆ ಒಂದು ತಂತ್ರವನ್ನು ಮಾಡ್ತಕ್ಕಂಥದ್ದು. ಅದಾದ ನಂತರ ಅಲ್ಲಿಂದ 23ನೇ ತಾರೀಕು 15 ದಿವಸ ಪ್ರತಿನಿತ್ಯ ಹೇಳ್ತಕ್ಕಂಥ ಒಂದು ತಂತ್ರ ಮತ್ತೆ ಮಂತ್ರ ಮತ್ತೆ ಯಂತ್ರದ ಕುಂಭವನ್ನ ಪೂಜೆ ಮಾಡ್ತಾ 23ನೇ ತಾರೀಕು ಅದನ್ನು ವಿಸರ್ಜನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಸಂಕ್ಷಿಪ್ತವಾಗಿ ಹೇಳ್ಕೊಡ್ತೀನಿ. ಆಸಕ್ತಿ ಇರ್ತಕ್ಕಂಥವರು ಜಾಯ್ನ್ ಆಗಿ. ಆರೋಗ್ಯದ ವಿಚಾರ, ಹಣಕಾಸಿನ ವಿಚಾರ, ಸಂಬಂಧಗಳ ವಿಚಾರಕ್ಕೆ ಸ್ವಲ್ಪ ಮಟ್ಟಿಗೆ ಒಂದು 20-30% ಸ್ವಲ್ಪ ಬದಲಾವಣೆ ಖಂಡಿತ ಆಗುತ್ತೆ. 100% ಹೇಳೋದಿಲ್ಲ ನಾನು. ಕೆಲವು ಯಂತ್ರ ತಂತ್ರ ಮಂತ್ರಗಳು ಸ್ವಲ್ಪ ಮಟ್ಟಿಗೆ ಬದಲಾವಣೆಯನ್ನ ಖಂಡಿತ ಕೊಡುತ್ತೆ. 30%, 40%. ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಗಳು ಚೆನ್ನಾಗಿತ್ತು ಅಂದ್ರೆ 100% ರಿಸಲ್ಟ್ ಸಿಗುತ್ತೆ. ಜಾತಕದಲ್ಲಿ ದಶಾಭುಕ್ತಿ ತುಂಬಾನೇ ಕೆಟ್ಟೋಗಿದ್ರೆ ಅಟ್ಲೀಸ್ಟ್ 30% ಆದ್ರೂ ನಿಮಗೆ ಇಂಪ್ರೂವ್ಮೆಂಟ್ ಕಾಣ್ತೀರಾ. ಹಾಗೆ ಏಪ್ರಿಲ್ 22ನೇ ತಾರೀಕು ನಮ್ಮ 101ನೇ ಬ್ಯಾಚ್ ಇರ್ತಕ್ಕಂಥದ್ದು. ಕುಟುಂಬ ಸಮೇತರಾಗಿ ಜಾಯ್ನ್ ಆಗಿ. ಸಾಕಷ್ಟು ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ. ಹಾಗೆ ಜಾಯ್ನ್ ಆಗಿ 15 ಡೇಸ್ ಕ್ಲಾಸಸ್ ಅದ್ಭುತವಾಗಿರುತ್ತೆ. ಆಮೇಲೆ ಗ್ರೂಪ್ ಡಿಸ್ಕಷನ್, ನೀವು ಗ್ರೂಪ್ ಇರುತ್ತೆ, ಗ್ರೂಪ್ ಡಿಸ್ಕಷನ್ ಮಾಡ್ಕೋಬಹುದು. ಹಾಗೆ ನಮ್ಮ ಟಿವಿ ಪ್ರೋಗ್ರಾಮ್ ಅಲ್ಲೂ ನಾವು ಡಿಸ್ಪ್ಲೇ ಮಾಡ್ತಾ ಇರ್ತೀವಿ, ಅಲ್ಲೂ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಕರೆಗಳನ್ನ ತಗೊಂಡೋಗೋಣ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ನಾನು ನನ್ನ ಅಣ್ಣನ ಸಾವಿನ ರಹಸ್ಯದ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಅವರು ತೀರಿದ್ದಾರೆ. ಅಣ್ಣ ಅಂದ್ರೆ ದೊಡ್ಡವರಾ? ಅಣ್ಣ ಅಂದ್ರೆ ಅವ್ರಿಗೆ ಅರೌಂಡ್ 50 ವರ್ಷ ಆಗಿತ್ತು. 1ರಿಂದ 249 ಒಂದು ಸಂಖ್ಯೆ ಹೇಳಿ. 15. ಶನಿ 12ನೇ ಮನೆ, ರಾಹು. ಇದು 12ನೇ ಮನೆ ಕುತಂತ್ರದಿಂದ ತೀರೋಗಿರೋದು ಅಂತ ಬರುತ್ತೆ. ಕುತಂತ್ರದಿಂದನಾ ಗುರುಜಿ? ಹೌದು, ಪಕ್ಕ ಕುತಂತ್ರದಿಂದ. ಅದೇ ಗುರುಜಿ, ಯಾಕೆಂದ್ರೆ ಅವರು ಶನಿವಾರ ಮನೆ ಬಿಟ್ಟು ಹೋದವರು ಭಾನುವಾರ ಅವರು ಹೆಣ ಆಗಿ ಸಿಕ್ಕಿದ್ದು ಗುರುಜಿ. ಅವರು ಗೊತ್ತಾಗ್ಲಿಲ್ಲ ಏನಾಗಿ ಸತ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ಕುತಂತ್ರದಿಂದ ಆಗಿರ್ತಕ್ಕಂಥದ್ದು 12ನೇ ಮನೆ ನಕ್ಷತ್ರದಲ್ಲಿ ಬರುತ್ತೆ. ಹಾಗೆ ಭಾವಚರ್ಯ ಚಾರ್ಟ್ ಅಲ್ಲಿ 12ನೇ ಮನೆಯಲ್ಲಿರೋದ್ರಿಂದ ಒಂದು ಏನಾದ್ರು ಕುಡಿದು ಕುಡ್ದಿದ್ದಾರೆ ಅಂದ್ರೆ ಅವರು ಡ್ರಿಂಕ್ಸ್ ಮಾಡ್ತಿದ್ರು, ಸ್ವಲ್ಪ ಕುಡ್ದಿದ್ರು. ಆದ್ರೆ ಏನ್ ಪಾಯ್ಸನ್ ತರ ಏನಾದ್ರು ತಗೊಂಡಿದ್ದಾರಾ? ಅದು ಆಡ್ ಮಾಡಕ್ ನಮ್ಗೆ ಗೊತ್ತಿಲ್ಲ. ರಾಹುವಿನ ತತ್ವದಲ್ಲಿ, ಜಲತತ್ವದಲ್ಲಿ ಕುತ್ಕೊಂಡಿದ್ದಾಗ ಅವರು ಕುಡ್ದಿರ್ತಾರೆ, ಪಕ್ಕ ಡ್ರಿಂಕ್ಸ್ ಮಾಡಿರ್ತಾರೆ. ಅದು ವಿಷಪ್ರಾಶನ ಯಾರು ಮಾಡಿರೋದು ಅಂತ ಎಲ್ಲ ನಾನು ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ನೋಡಕ್ ಆಗಲ್ಲ. ನಿಮಗೆ ಒಂದು ಕುತೂಹಲಕ್ಕೆ ಹೇಳಿದೀನಿ. ಡೀಟೇಲ್ ಆಗಿ ಹೇಳ್ಬೇಕು ಅಂದ್ರೆ ಅದರದ ಅವಶ್ಯಕತೆ ತೀರೋದ್ಮೇಲೆ ಇಲ್ಲ. ಸ್ವಲ್ಪ ದುರ್ಗಾ ಪಾರಾಯಣ ಮಾಡಿ, ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ. ಅದು ನೆಗೆಟಿವ್ ಡೆತ್ ಅಂತ ನಾವು ಹೇಳೋದ್ರಿಂದ ದಯವಿಟ್ಟು ಒಂದು ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ. ಯಾಕಂದ್ರೆ ಯಾವ ದಿವಸ ಅಂತೆಲ್ಲ ನಾವು ಪಂಚಕ ಎಲ್ಲ ನೋಡ್ಕೊಂಡು ಹೇಳಕ್ಕೆ ಸ್ವಲ್ಪ ಕಷ್ಟ. ಆ ಕಾರಣದಿಂದ ಸ್ವಲ್ಪ ನನ್ನ ಸಜೆಷನ್. ಸೊ ನಮ್ಮ ಪ್ರಶ್ನಾಶಾಸ್ತ್ರ ಯಾರು ಬಂದು ಕೂತ್ಕೊಂಡ್ರು 100% ಗ್ಯಾರಂಟಿ ಇರುತ್ತೆ, ಪಕ್ಕಾ ಇರುತ್ತೆ, ಇಂಥದೇ ಆಗಿರುತ್ತೆ ಅಂತಿರುತ್ತೆ. ಸೊ ದಟ್ ಈಸ್ ದಿ ಬ್ಯೂಟಿ ಆಫ್ ಅವರ್ ನಕ್ಷತ್ರ ನಾಡಿ. ಕರ್ನಾಟಕದಲ್ಲಿ ನಂಬರ್ 1 ಕಾರ್ಯಕ್ರಮ ನಕ್ಷತ್ರ ನಾಡಿ. ಯಾವ ಪ್ರೋಗ್ರಾಮು ಮ್ಯಾಚ್ ಮಾಡೋಕ್ಕಾಗಲ್ಲ. ನೀವೊಂದು 100 ಜನ ಅಲ್ಲ 500 ಜನಕ್ಕೆ ಹೇಳಿದ್ರು ಕೂಡ ಚಾಲೆಂಜ್ ಮಾಡ್ತೀನಿ. ದಿಸ್ ಸಬ್ಜೆಕ್ಟ್ ಈಸ್ ಅಲ್ಟಿಮೇಟ್. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ತೆ ಸರ್. ಹೇಳಿ. ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು, ಮದುವೆ ಬಗ್ಗೆ. ಕರೆಕ್ಟಾಗಿ ಕೇಳಿಸ್ತಾ ಇಲ್ಲಮ್ಮ. ಹಲೋ. ಹೇಳಿ. ಮಗನ ಬಗ್ಗೆ ಕೇಳಬೇಕಾಗಿತ್ತು, ಮದುವೆ ಬಗ್ಗೆ. ಎಷ್ಟು ವಯಸ್ಸು ಮಗನಿಗೆ?
ಅವನಿಗೆ 26-27 ವರ್ಷ. 11/4/1998. ಯಾಕೆ ಜಾತಕ ಯಾರ ಹತ್ರ ತೋರಿಸಿಲ್ವಾ? ತೋರಿಸಿಲ್ಲ ಸರ್. ಡೇಟ್ ಆಫ್ ಬರ್ತ್ ಇದು ಮಾಡಿದೀನಿ ಸರ್. ಕನ್ಯಾ ರಾಶಿ. ನಾನು ಹೇಳ್ತಾ ಇರೋದು ಕೇಳಿಸ್ತಾ ಇದೆಯಾ? ಹೇಳಿ ಸರ್. ಯಾಕೆ ಈಗ ಹುಡುಗಿರು ಯಾರು ಬರ್ತಾ ಇಲ್ವಾ? ಹುಡುಗಿ ನೋಡಿದೀವಿ, ಮದ್ವೆ 5 ವರ್ಷ ಆಯ್ತದ ಆಗಲ್ಲ ಅಂತ ಕೇಳ್ಬೇಕಾಗಿತ್ತು. ಯಾವ ಹುಡುಗಿ? ಆ ಹುಡುಗಿ ನೋಡಿದಾರೆ, ನಾವು ಹೋಗಿಲ್ಲ, ಹುಡುಗ ಹೋಗಿ ನೋಡ್ಕೊಂಡ್ ಬಂದವ್ರೆ. ಜಾತಕದಲ್ಲಿ ಬರಲ್ಲ, ಪ್ರಶ್ನಾಶಾಸ್ತ್ರದಲ್ಲಿ ಬರುತ್ತೆ. ಜಾತಕದಲ್ಲಿ ಬರುತ್ತೆ. ಆಯ್ತು ಸರ್, ಪ್ರಶ್ನೆಶಾಸ್ತ್ರ ಹೇಳಿ. 1ರಿಂದ 249 ಇದು ಆಗುತ್ತೋ ಇಲ್ವೋ ಅಂತ ಹೇಳ್ತೀವಿ. ನಂಬರ್ ಹೇಳಿ. ಸಂಖ್ಯೆ 249 ಒಳಗಡೆ 9. 9. ಮ್ಯಾರೇಜ್. ಇಲ್ಲ, ಆಗಲ್ಲ, ಮುರಿದು ಬೀಳುತ್ತೆ. ಮುಂದಿನ ಕಾರ್ಯಕ್ರಮ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ನಮಸ್ಕಾರ ಗುರುಜಿ. ಹೇಳಿ. ನಾವು ವಿನೋದ್ ಅಂತ ಬೆಂಗಳೂರಿಂದ ಮಾತಾಡ್ತಿರೋದು. ಗುರುಜಿ, ಜಾಬ್ ಚೇಂಜ್ ಮಾಡ್ಬೇಕಿತ್ತು. ಅದಕ್ಕೆ ಜಾಬ್ ಈಗ ಆಕ್ಚುಲಿ ಇವಾಗೆಲ್ಲ ಕಂಪ್ನಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅಂದ್ರೆ ಏನೋ ಸ್ವಲ್ಪ ಕಿರಿಕೋ ಹೈಯರ್ ಅಥಾರಿಟೀಸ್ ಇಂದ. ಸೊ ಅದಕ್ಕೆ ಜಾಬ್ ಚೇಂಜ್ ಮಾಡ್ಬೇಕಿತ್ತು. ಯಾವಾಗ ಆಗುತ್ತೆ ಅಂತ ಕೇಳಿದ್ರೆ. ನಂಬರ್ ಹೇಳಿ. 135. ಈಗ ನೀವು ಕೇಳಿರ್ತಕ್ಕಂತ ಒಂದು ಪ್ರಶ್ನೆಯಲ್ಲಿ ಗುರುವಿನ ಕಾಂಬಿನೇಷನ್ ನೋಡ್ತಾ ಇದ್ದೀನಿ. ಯಾಕಂದ್ರೆ 6ನೇ ಕಸ್ಬು ಗುರು ಬರುತ್ತೆ, ಸರ್ವಿಸ್ ಅಂತ ಕರಿತೀವಿ. 518 ಅಂತ ಕಾಂಬಿನೇಷನ್ ಬಂದಾಗ ಅಲ್ಲಿ ಚೇಂಜ್ ಆಫ್ ಜಾಬ್ ಸ್ವಲ್ಪ ಇಲ್ಲ. ನೀವು ರಿಸೈನ್ ಮಾಡತಕ್ಕಂತ ಸಾಧ್ಯತೆ ಬಹುತೇಕ ಬರುತ್ತೆ. ಓಕೆ, ರಿಸೈನ್ ಮಾಡಾದ್ಮೇಲೆ ಮತ್ತೆ ಹುಡುಕ್ತಕ್ಕಂತ ಒಂದು ಕಾಂಬಿನೇಷನ್ ಬಂದಾಗ, ಈಗ ರಾಹು ದಶೆ, ರಾಹು ಭುಕ್ತಿ, ರಾಹು ಆದ ನಂತರ ಗುರು ಭುಕ್ತಿಯಲ್ಲಿ ರಿಸೈನ್ ಮಾಡಿ ಶನಿ ಭುಕ್ತಿಯಲ್ಲಿ ಕೆಲಸ. ಮಂಗಳ, ರಾಹು, ಶನಿ. ಜೂನ್ ಇಂದ ಆಗಸ್ಟ್ಗೆ ಹೊಸ ಕೆಲಸ ಸಿಗುತ್ತೆ. ಓಕೆ, ಖಂಡಿತ ಸಿಗುತ್ತೆ. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ಹೇಳಿ. ಹಲೋ, ನಮಸ್ಕಾರ. ಹೇಳಿ. ನನ್ನ ಆರೋಗ್ಯದ ಬಗ್ಗೆ ಕೇಳಿಕೆ. ಏನಾಗಿದೆ ಆರೋಗ್ಯ? ಆರೋಗ್ಯ ಅಂದ್ರೆ ತಲೆ ಸಿಡಿತ. ಏನಿಲ್ಲ, ತಲೆ ಸರಿ ಇಲ್ವಾ? ತಲೆ ಸಿಡಿತ. ತಲೆ ಸಿಡಿತಾನಾ? ಅಂದ್ರೆ ಬೆನ್ನು, ತಲೆ ಸಿಡಿತ ಇದೆಲ್ಲ ಉಂಟು. ಎಷ್ಟು ವಯಸ್ಸು ನಿಮ್ಗೆ? ಏಜ್ ಎಷ್ಟಮ್ಮ? ಏಜು 65. 65 ಸರ್. ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ ಡಾಕ್ಟರ್ ಹತ್ರ? ಹೌದೌದು. ಅಲ್ಲಿ ಏನ್ ಬಂದಿದೆ? ಟ್ರೀಟ್ಮೆಂಟ್ ತಗೊಳ್ತೇನೆ, ಆದ್ರೆ ಏನು ಕಮ್ಮಿ ಅಂತ ಕಾಣೋದಿಲ್ಲ. ಅದಕ್ಕೆ ನಂಗೆ ನಿಮ್ಮ ಸಲಹೆ ಒಂದು ಬೇಕಿತ್ತು. ಸರಿ, ನಂಬರ್ ಹೇಳಿ. 77. 77? ಹೌದು. ಆರೋಗ್ಯಕ್ಕೆ ಗುರುವಿನ ಕಾಂಬಿನೇಷನ್ 6, 5ನೇ ಮನೆ ಶುಕ್ರ, ಶುಕ್ರನ ಕಾಂಬಿನೇಷನ್ ಗುರು ಕಾಂಬಿನೇಷನ್ ನೋಡೋಣ. ಗುರು 8ನೇ ಮನೆ, 8, 4, 11, 8, 4, 11 ಶುಕ್ರನ ಕಾಂಬಿನೇಷನ್ ಇದೆ. ಹಾಗೆ ಶುಕ್ರನ ಕಾಂಬಿನೇಷನ್ ಅಲ್ಲಿ 8, 8, 8 ಇದು ಕ್ಲಿಯರ್ ಆಗಕ್ಕೆ ಸ್ವಲ್ಪ ಕಷ್ಟ ಬರುತ್ತೆ. ಯಾಕಂದ್ರೆ 5th ಕಸ್ಪು ಕೂಡ ಅಲ್ಲಿ 5ನೇ ಮನೆ 9ನೇ ಮನೆ ತೋರಿಸ್ತಾ ಇಲ್ಲದೆ ಇರೋದ್ರಿಂದ, ಶನಿಯ ಕಾಂಬಿನೇಷನ್ ಬಂದಿರೋದ್ರಿಂದ ಸ್ವಲ್ಪ ನೀವು ಸ್ಟಾರ್ಚ್ ಐಟಮ್, ಶುಗರ್ ಐಟಮ್ನ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಶುಗರು, ಸ್ಟಾರ್ಚ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಮೊಸರನ್ನ ದಾನ ಮಾಡಿ ಪ್ರತಿ ಶುಕ್ರವಾರ. ಒಂದು ಆರೆಂಜ್ ಕಲರ್ ದಾರವನ್ನ ಒಂದು ಕುತ್ತಿಗೆಯಲ್ಲಿ ಕಟ್ಕೊಂಡು ಮಲ್ಕೊಳ್ಳಿ. ಪ್ರತಿ ರಾತ್ರಿ ಕುತ್ತಿಗೆಯಲ್ಲಿ ಕಟ್ಕೊಂಡು ಮಲ್ಕೊಳ್ಳಿ. ಹಾಗೆ ಒಂದು ತಲೆದಿನ ಕೆಳಗಡೆ ಒಂದು ಬೆಳ್ಳುಳ್ಳಿ ಇಟ್ಕೊಂಡು, ಒಂದು 2-3 ಬೆಳ್ಳುಳ್ಳಿ ಇಟ್ಕೊಂಡು ಅದನ್ನ ನೆಕ್ಸ್ಟ್ ಡೇ ಬಿಸಾಕಿ. ವಾರದಲ್ಲಿ ಶನಿವಾರ ಮಾಡ್ತಾ ಇರಿ. ಪ್ರತಿ ಶನಿವಾರ ಬೆಳ್ಳುಳ್ಳಿ ಇಟ್ಕೊಳ್ಳೋದು ತಲೆದಿನ ಕೆಳಗಡೆ, ಭಾನುವಾರ ಬೆಳಿಗ್ಗೆ ಬಿಸಾಕೋದು. ಒಂದು 3 ತಿಂಗಳು ಮಾಡಿ, ಒಳ್ಳೇದಾಗುತ್ತೆ. ಮುಂದಿನ ಕಾರ್ಯಕ್ರಮ. ನಮಸ್ಕಾರ. ನಮಸ್ಕಾರ. ಹಲೋ, ಹೇಳಿ. ರೇಖೃಷ್ಟಿ ಅಂತ ತುಮಕೂರಿಂದ ಫೋನ್ ಮಾಡ್ತಾ ಇರೋದು. ಜಾಬ್ ರಿಲೇಟೆಡ್ ಕೇಳ್ಬೇಕಿತ್ತು. ಏನ್ ಕೇಳ್ಬೇಕಾಯ್ತು ಜಾಬ್ ಅಲ್ಲಿ? ಇವಾಗ ಟ್ರೈ ಮಾಡ್ತಾ ಇದೀನಿ ಜಾಬಿಗೆ. ಎಜುಕೇಶನ್ ಮುಗ್ದಿದ್ಯಾ?
ಎಜುಕೇಶನ್ ಮುಗಿದಿದೆ, 1 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ. ಅದಾದ್ಮೇಲೆ 1 ವರ್ಷ ಗ್ಯಾಪ್ ಆಗಿದೆ. ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. 1 to 240 ಒಂದು ನಂಬರ್ ಹೇಳಿ. ಏನಿದೆ? 1 to 249 ಒಂದು ನಂಬರ್ ಹೇಳಿ. ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. 16. ಆರನೇ ಮನೆ ಶನಿಯ ಕಾಂಬಿನೇಷನ್ ಇದೆ. ವೃತ್ತಿಯ ಬಗ್ಗೆ 12. ನೀವು ಇರ್ತಕ್ಕಂತ ಸ್ಥಳದಿಂದ ಬೇರೆ ಊರಲ್ಲಿ, ದೂರದ ಊರಲ್ಲಿ ಕೆಲಸ ಸಿಗ್ತಕ್ಕಂತ ಕಾಂಬಿನೇಷನ್ ತೋರಿಸ್ತಾ ಇದೆ. ಮೊದಲಿದು ಅರ್ಥ ಆಯ್ತಾ? ಬೇರೆ ಊರಲ್ಲಿ. ಈಗ ಯಾವ ಊರಲ್ಲಿ ಇದ್ದೀರಾ? ಸಿಟಿ ಇಲ್ಲ, ಬೆಂಗಳೂರಾ, ಬೇರೆ ಕಡೆನಾ? ತುಮಕೂರು. ಓಕೆ. ಬೆಂಗಳೂರಲ್ಲಿ ಅಥವಾ ದೂರದ ಪ್ರದೇಶದಲ್ಲಿ ಕೆಲಸ ಸಿಗ್ತಕ್ಕಂತ ಕಾಂಬಿನೇಷನ್ ಸಿಗ್ತಾ ಇದೆ. ಮೊದಲು ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಮೊದಲು ಏನ್ ಎಜುಕೇಶನ್ ಮಾಡಿರೋದು? BE. ಯಾಕೆ 1 ವರ್ಷ ಸುಮ್ನಿದ್ರಿ? 1 ವರ್ಷ ಎಕ್ಸ್ಪೀರಿಯನ್ಸ್ ಆದ್ಮೇಲೆ 1 ವರ್ಷ ಗ್ಯಾಪ್ ಆಗಿದೆ ಹೆಲ್ತ್ ಇಶ್ಯೂಯಿಂದ. ಜೂನ್ ಇಂದ ಆಗಸ್ಟ್ ಒಳಗಡೆ ಕೆಲಸ ಸಿಗುತ್ತೆ. ಊರ್ ಬಿಡ್ಬೇಕು, ಅಲ್ಲಿಂದ ಬೇರೆ ಕಡೆ ಬರಬೇಕು. ಓಕೆ, ಅದೊಂದೇ ಆಪ್ಷನ್. ಖಂಡಿತ ಸಿಗುತ್ತೆ, ಏನು ತೊಂದರೆ ಏನಿಲ್ಲ. ಒಂದು ಜಿರ್ಕಾನ್ ಹಾಕೊಳ್ಳಂಗಿದ್ರೆ ಹಾಕೊಳ್ಳಿ. ಅದ್ರ ಜೊತೆಗೆ ಸಾಧ್ಯವಾದ್ರೆ ಒಂದು 7 ಮುಖದ ರುದ್ರಾಕ್ಷಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳಿ. ಸರ್, ನಾವು ನಿಮ್ 90th ಬ್ಯಾಚ್ ಸ್ಟೂಡೆಂಟ್. ನಾನು 98 ಅಲ್ಲ 90. 90. ಓಕೆ, ವೆರಿ ಗುಡ್. 90th ಬ್ಯಾಚ್. ಯಾವ ಊರು ನಿಮ್ದು? ಶಿವಮೊಗ್ಗ ಸರ್. ಶಿವಮೊಗ್ಗದಲ್ಲ? ಓಕೆ, ವೆರಿ ಗುಡ್. ಹೇಳಮ್ಮ. ಅದು ನಾನು ಎಜುಕೇಶನ್ ಇವಾಗ 10th ಬರೀತಾ ಇದ್ದೀನಿ. ನೆಕ್ಸ್ಟ್ ಯಾವ ಕೋರ್ಸ್ ತಗೋಬೇಕು ಅಂತ ಕೇಳ್ಬೇಕಿತ್ತು. ಈಗ ಸ್ಟೂಡೆಂಟ್ ಆಗಿ ಯಾಕೆ ನೀನೇ ನೋಡ್ಕೊಂಡಿಲ್ಲ? ಸ್ಟೂಡೆಂಟ್ ಆಗಿ ನೀನ್ ಯಾಕೆ ನೋಡ್ಕೊಂಡಿಲ್ಲ? ಇಲ್ಲ, ನೋಡ್ಕೊಂತಿದೀನಿ. ಆದ್ರೆ ನಮ್ಮ ಅಕ್ಕಂತ ನೀವು BCA ಕ್ಲಾಸ್ ಅಲ್ಲಿ ಕೇಳ್ತಿರೋದು BCA ಹೋಗಕ್ಕೆ ಹೇಳಿದ್ದು. ಅದಕ್ಕೆ ಈ ಸತಿನ ನಿಮ್ ಹತ್ರ ಕೇಳೋಣ ಅಂತ ನಾನು. ಅಯ್ಯಪ್ಪ, ಓಕೆ. ನನ್ನ ಹತ್ರ ನನ್ನ ಬಾಯಿಂದ ಕೇಳ್ಬೇಕು ಅಂತನಾ? ಸರಿ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಹೇಳಿ. 4/6/2008. 4/6 ಜೂನ್ 2008. ಟೈಮ್ 3:15 ಮಧ್ಯಾಹ್ನ. ಹುಟ್ಟಿದ ಊರು? ಸೊರ್ಬ. ಯಾವ ನಕ್ಷತ್ರ? ನಂದು ಮೃಗಶಿರ. ಯಾವ ರಾಶಿ? ವೃಷಭ ರಾಶಿ, ಕನ್ಯಾ ಲಗ್ನ. ಓ, ಅವೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೀರಾ? ಫುಲ್ 2 ಸತಿ ಕ್ಲಾಸ್ ತಗೊಂಡಿದ್ದೆ. ಯಾವ ದಶ ನಡೀತಾ ಇದೆ ಈಗ? ಇದು ನಾನು ಅದ್ ನೋಡಿಲ್ಲ ಸರ್. ರಾಹು ದಶಮ್ಮ. ರಾಹು ದಶ ನೋಡ್ತಿದ್ದೇನೆ. ಅದನ್ನ ಬರ್ತಾಗುತ್ತೆ. 10ನೇ ಮನೆ 11ನೇ ಮನೆ. ಎಜುಕೇಶನ್ ತುಂಬಾ ಚೆನ್ನಾಗಿದೆ, ಏನು ಟೆನ್ಷನ್ ಮಾಡ್ಕೋಬೇಡ. 4, 10, 11 ಕಾಂಬಿನೇಷನ್ ಎಲ್ಲ ಇದೆ. ಸೊ 10ನೇ ಮನೆ ಸೂರ್ಯನ ಕಾಂಬಿನೇಷನ್ ಬಂದಿದೆ. ಸೂರ್ಯ 8 ಸ್ವಲ್ಪ ಟೆಕ್ನಿಕಲ್ ಸೈಡ್ ಹೋಗ್ತಕ್ಕಂಥದ್ದೇ ತೋರಿಸ್ತಾ ಇದೆ. 8, 11 ಅಂತಂದ್ರೆ ಇಂಜಿನಿಯರಿಂಗ್ ಮಾಡಬಹುದು. ಫಸ್ಟ್ ಲೆವೆಲ್ ಅಲ್ಲಿ ಸ್ಟ್ರಾಂಗ್ ಆಗಿದೆ. ಮೆಡಿಕಲ್ ಟ್ರೈ ಮಾಡಬಹುದು. ಯಾಕಂದ್ರೆ ಎರಡಕ್ಕೂ ಸೇರಿ ನೀನು ನೀಟು ಮತ್ತೆ CET ಬರೆಯೋ ಕಾಂಬಿನೇಷನ್ ತಗೋ. CET ಸ್ವಲ್ಪ ಹೈಯರ್ ಲೆವೆಲ್ ಅಲ್ಲಿ ಇದೆ, ನೀಟ್ ಸ್ವಲ್ಪ ಲೋವರ್ ಲೆವೆಲ್ ಇದೆ. ಸೊ ಅದು ಅಂತರ್ಭುಕ್ತಿ ಬಂದಾಗ ವಿನ್ನಿಂಗ್ ಕಾಂಬಿನೇಷನ್ ಇದ್ದಾಗ ಅದು ತೋರಿಸುತ್ತೆ. ಅದು ನೀನು ನೋಡ್ಕೋಬಹುದು. ಓಕೆ, ಈ ಲೈನು ಸಜೆಸ್ಟ್ ಮಾಡ್ತೀನಿ. ಒಳ್ಳೇದಾಗ್ಲಿ. ನಮಸ್ಕಾರ, ಮಾತಾಡಿ. ಹೇಳಿ, ಲೈನ್ ಅಲ್ಲಿ ಇದ್ದೀರಾ? ನಮಸ್ಕಾರ ಸರ್. ಹೇಳಿ. ನಮಸ್ಕಾರ ಸರ್, ನಾನು ಸ್ಟಡೀಸ್ ಬಗ್ಗೆ ಕೇಳ್ಬೇಕಾಗಿತ್ತು. ಯಾವ್ದ್ರ ಬಗ್ಗೆ? ಸ್ಟಡೀಸ್ ಬಗ್ಗೆ. ಸ್ಟಡೀಸ್? ಜಾತಕಕ್ಕೆ ಹೋಗ್ಬೇಕಾ ಪ್ರಶ್ನಾಶಾಸ್ತ್ರಕ್ಕ? ಜಾತಕಕ್ಕೆ ಹೋಗಿ ಸರ್. ಟೈಮಿಂಗ್ ಹೇಳಿ. 8/4 2006. 2006. ಹೇಳಿ. 8:45 AM ಮೈಸೂರು ಸರ್. ಮೈಸೂರಾ? ಸರ್. ಇದು ಯಾರ ಜಾತಕ ಇದು? ನಂದೇ ಸರ್. ನಿಮ್ದೇನಾ? ಅದು ಇವಾಗ 12th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರ್ದಿದೀನಿ ಸರ್. ರಿಸಲ್ಟ್ ಯಾವ ತರ ಬರ್ಬೋದು ಅಂತ ಕೇಳಕ್ಕೆ ಸರ್. ಏನ್ ತಗೊಂಡ್ರೆ ಚೆನ್ನಾಗಿರುತ್ತೆ ಮುಂದೆ? ರಿಸಲ್ಟ್ 85% ಕಾಂಬಿನೇಷನ್ ತೋರಿಸ್ತಾ ಇದೆ. ಏನು ತೊಂದರೆ ಇಲ್ಲ. ಓಕೆ, ಎಕ್ಸಲೆಂಟ್ ಆಗಿದೆ ಕಾಂಬಿನೇಷನ್.
ಶುಕ್ರನ ದಶ ನಡೀತಾ ಇದೆ ಈಗ. ನೆಕ್ಸ್ಟು ರಾಹು 3rd ಹೌಸ್ ಅಂಡ್ 10th ಹೌಸ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಸ್ಯಾಟರ್ನ್ 11th ಹೌಸ್. ಹೈಯರ್ ಸ್ಟಡೀಸ್ ಮಾಡೇ ಮಾಡ್ತೀರಾ, ಏನು ಟೆನ್ಷನ್ ತಗೋಬೇಡಿ. ಓಕೆ, ಸೊ ಜಾಬು ಎಕ್ಸಲೆಂಟ್ ಆಗಿದೆ, ಎಲ್ಲಾ ಕಾಂಬಿನೇಷನ್ ಚೆನ್ನಾಗಿದೆ, ಹೈ ಸಕ್ಸಸ್ ತೋರಿಸ್ತಾ ಇದೆ. ನೀವೇನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದಂಗೆ ಶುಕ್ರ ದಶ ಫ್ಯಾಂಟಾಸ್ಟಿಕ್ ಆಗಿದೆ ನಡೀತಾ ಇರ್ತಕ್ಕಂಥದ್ದು. 21 ಅಲ್ಲಿ ಸ್ಟಾರ್ಟ್ ಆಗಿದೆ, 41 ವರ್ಗು ಕೂಡ ಅದ್ಭುತವಾಗಿ ಹೋಗುತ್ತೆ. ಯಾವ್ದು ಮಾಡಿದ್ರು ಕೂಡ ಅತ್ಯುತ್ತಮವಾಗಿರುತ್ತೆ. ನೀವು ಮೆಡಿಕಲ್ ಲೈನ್ಗೂ ಹೋಗ್ಬೋದು, ಇಂಜಿನಿಯರಿಂಗ್ ಲೈನ್ಗೂ ಹೋಗ್ಬೋದು. ಯಾಕೆಂದ್ರೆ 511, 589 ಕೆಲವರಿಗೆಲ್ಲ ಮಲ್ಟಿಪಲ್ ಏನಂತಾರೆ ಆಪ್ಷನ್ಸ್ ಅಂತ ಸಿಗುತ್ತೆ. ಕೆಲವರು ಎಷ್ಟೊಂದ್ಸರಿ ನೋಡಿದೀನಿ ನಾನು, ಕೆಲವರು ನೀಟ್ ಬರೆದಾಗ್ಲೂ ಕೂಡ ಸಕ್ಸಸ್ ಆಗಿದೆ, CET ಬರೆದಾಗ್ಲೂ ಸಕ್ಸಸ್ ಆಗಿದೆ. ಸ್ವಲ್ಪ ಕನ್ಫ್ಯೂಷನ್ಸ್ ಅಲ್ಲಿ ಇರ್ತಾರೆ ಆ ಕಾಂಬಿನೇಷನ್. ಬಟ್ ಆದ್ರೆ ಯಾವ್ದು ಮಾಡಿದ್ರು ಕೂಡ ಶುಕ್ರ ವಿಲ್ ಟೇಕ್ ಟು ಗುಡ್ ಹೈಟ್ಸ್. ಕಾಂಬಿನೇಷನ್ ಎಜುಕೇಶನ್ ಅಲ್ಲಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಒಳ್ಳೇದಾಗ್ಲಿ, ರಿಸಲ್ಟ್ ಚೆನ್ನಾಗೇ ಬರುತ್ತೆ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ನನ್ ಮಗನ್ ಬಗ್ಗೆ ಕೇಳ್ಬೇಕು. ಏನ್ ಕೇಳ್ಬೇಕು? ಅವ್ನ್ದು 2nd ಇಯರ್ ಕಾಮರ್ಸ್ ಮುಗೀತ್ರಿ. ಅವ್ನ್ ಬಿಕಾಮ್ ಓದ್ಬೇಕಂತ ವಿಚಾರ ಮಾಡಾಕತ್ತಾನ್ರಿ, ಆದ್ರ ಕನ್ಫ್ಯೂಸ್ ಆಗತ್ತಾನ್ರಿ. ಏನ್ ಮಾಡಕ್ಕೆ? ಬಿಕಾಮ್ ಓದ್ಬೇಕಂತ ವಿಚಾರ ಮಾಡಾಕತ್ತಾನ್ರಿ. ಜಾತಕ ಹೇಳಿ. ಹಾ, ಜಾತಕ ಐತ್ರಿ. ಹೇಳಿ, ಡೇಟ್ ಆಫ್ ಬರ್ತ್ ಬೇಗ. 18/6/2006 ಮಧ್ಯಾಹ್ನ 3 ಗಂಟೆ 5 ನಿಮಿಷ. 18/6/2016 2006. ಹಾ, 6 ಮಧ್ಯಾಹ್ನ 3 ಗಂಟೆ 5 ನಿಮಿಷ. ಹುಟ್ಟಿದೂರು ಗೋಕಾಕ್. ಸೊ ಅವರ ರಾಶಿ ಮೀನ ರಾಶಿ, ಹಾ ಹೌದು ಗುರುಜಿ. ಪೂರ್ವ ಭಾದ್ರಪದ ನಕ್ಷತ್ರ. ಶನಿ ದಶ ನಡೀತಾ ಇದೆ, ಶನಿ ಕಾಂಬಿನೇಷನ್ 10. ಫಿನಾನ್ಸ್ ಕೊಡಿಸಿ, BCom ಮಾಡಿಸಿ, ಆಮೇಲೆ MBA ಫಿನಾನ್ಸ್ ಮಾಡಿಸಿ. ಅರ್ಥ ಆಯ್ತಾ? MBA ಫೈನಾನ್ಸ್ ಅರ್ಥ ಆಯ್ತಾ? ಹೌದು, MBA ಫೈನಾನ್ಸ್ ಮಾಡಿಸಿ, BCom ಮಾಡಿಸಿ, ಅದಾದ್ಮೇಲೆ MBA ಫೈನಾನ್ಸ್ ಮಾಡಿಸಿ. 10ನೇ ಮನೆ ಶನಿಯ ಕಾಂಬಿನೇಷನ್ ಓಡ್ತಾ ಇದೆ. ಶನಿ ಇಲ್ಲಿ 2028 ಇದೆ. ಶನಿ ಆದ್ಮೇಲೆ ಬುಧ ಬರ್ತಾನೆ, ಅದು 136 ಫಿನಾನ್ಸ್ಗೆ 36 ಅಂಡರ್ಗ್ರೌಂಡ್ ಇಲ್ಲಿದೆ. ಖಂಡಿತ ಹೆಲ್ಪ್ ಆಗುತ್ತೆ, ಒಳ್ಳೇದಾಗ್ಲಿ. ಮುಂದಿನ ಕರೆ ನೋಡೋಣ. ನಮಸ್ಕಾರ. ನಮಸ್ಕಾರ. ಹಲೋ. ಹೇಳಿ. ನಮಸ್ಕಾರ. ನಮಸ್ತೆ ಗುರುಗಳೇ. ಹೇಳಿ ಸರ್, ನನ್ಗೆ ಒಂದು ವಿಷಯ ಕೇಳಿಕ್ಕಿತ್ತು. ಇದು ನಿಮ್ದು ಇಂಗ್ಲಿಷ್ ಕ್ಲಾಸ್ ಯಾವಾಗ ಮಾಡ್ತೀರಿ ಗುರುಗಳೇ? ನಾನು ಮೊನ್ನೆ ಆಫೀಸ್ಗೆ ಕಾಲ್ ಮಾಡಿದ್ದೆ, ಅವಾಗ ಹೇಳಿದ್ರು ಅವ್ರು ಮಾಡುದಿಲ್ಲ, ಅವ್ರು ಕನ್ನಡ ಕ್ಲಾಸ್ ಮಾತ್ರ ಮಾಡೋದು, ಇಂಗ್ಲಿಷ್ ಮಾಡುದಿಲ್ಲ. ಅಂದ್ರೆ ನನ್ನ ಮಗಳಿಗೆ ಕಲೀಲಿಕ್ಕೆ ಇಂಟ್ರೆಸ್ಟ್ ಉಂಟದು, ಅಂದ್ರೆ ಅವಳಿಗೆ ಕನ್ನಡ ಮಾಡಿದ್ದೀರಾ ನೀವು? ಅದು ನನ್ಗೆ ಕಾಲ್ ಬಂದಿತ್ತು, ಅದೊಂದು ಆಫೀಸಿಂದಲೇ. ಈಗ ಸ್ಟಾರ್ಟ್ ಆಗಿದೆ, ಈಗ ಸ್ಟಾರ್ಟ್ ಆಗಿ ನೈಟ್ ಮಾರ್ಚ್ ಅಲ್ಲಿ ಉಂಟು ಅಂತ ಹೇಳಿದ್ರು. ಈಗ ಸದ್ಯಕ್ಕೆ May 27 ಇದೆ. May 27 ಇಂಗ್ಲಿಷ್ ಕ್ಲಾಸ್. ಹೌದು, ಪಕ್ಕ 10:30 to 11:30 ಇರುತ್ತೆ ನೈಟ್. ಮೊನ್ನೆ ಸೇರ್ಬೇಕಾಗಿದ್ರು, ಅವ್ರು ಹೇಳಿದ್ರು ಅಂದ್ರೆ 21 ಉಂಟು ಅಂತ ಹೇಳಿದ್ರು. ನಾನು ಹೇಳಿದ್ರೆ ನನ್ನ ಮಗಳದು ಎಕ್ಸಾಮ್ ಉಂಟು, ಆಗುದಿಲ್ಲ ಅಂತ, ಅದಕ್ಕೆ ಹೇಳಿದ್ರು. ಈಗ ನೆಕ್ಸ್ಟ್ May 27 ಮಾಡ್ತಾ ಇದ್ದೀನಿ. ಸೊ ಅದು ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಮಾಡ್ತಾ ಇದೀವಿ. ಅಂದ್ರೆ ಇಲ್ಲಿ ನಾನು ಹೇಳ್ತಾ ಇಲ್ಲ. 22 ಕನ್ನಡ ನಡೆಯುತ್ತಲ್ಲ, ಅದಕ್ಕೋಸ್ಕರ May 27 ಫಿಕ್ಸ್ ಮಾಡಿದೀನಿ. ಅದು 20 days ಇರುತ್ತೆ ಕ್ಲಾಸಸ್, 20-25 days ವರೆಗೂ ಹೋಗುತ್ತೆ ಅದು ಕ್ಲಾಸ್. ಸೇರ್ಸ್ಕೊ. ಬೇರೆ ಏನ್ ಕೇಳ್ಬೇಕು ಹೇಳಿ. ಮತ್ತೆ ನನಗೆ ಬಿಸ್ನೆಸ್ ಇದೊಂದು ನನಗೆ ಕೇಳಿಕ್ಕಿತ್ತು ನನ್ನ ಬಗ್ಗೆ. ನಾನು 1 to 240 ನಂಬರ್ ಹೇಳಿ. ಅಂದ್ರೆ ನಾನು ಒಬ್ಳಲ್ಲ, ನಮ್ 3 ಸೇರಿ ಮಾಡುದು. ನಂದು 1ರಿಂದ 57 ನಂಬರ್ ಗುರುಗಳೇ. 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಯಾವ್ದಾರು ಹೇಳಮ್ಮ. ಹೌದು, 57. ಸರಿ. 57 ಬಿಸ್ನೆಸ್. ನಾನು ನೋಡ್ತೇನೆ, ಚೆಕ್ ಮಾಡ್ತೇನೆ, ವೇಟ್ ಮಾಡಿ. ಗುರುವಿನ ಕಾಂಬಿನೇಷನ್ ಬಂದಿದೆ. ಬುಧ ರೆಟ್ರೋಗ್ರೇಡ್, ಕೇತು ರೆಟ್ರೋಗ್ರೇಡ್. ಗುರು ಇರ್ತಕ್ಕಂಥ ಕಾಂಬಿನೇಷನ್ 9-5-12 ಕಾಂಬಿನೇಷನ್ ಇರುತ್ತೆ. 9-5-12 ಶುಕ್ರನ ಕಾಂಬಿನೇಷನ್ 10ನೇ ಮನೆ ಬರ್ತಕ್ಕಂಥದ್ದು. ಸ್ವಲ್ಪ ಓಡಾಟ ಮಾಡ್ಕೊಂಡು ಮಾಡಿದ್ರೆ ಆಗತ್ತೆ, ಒಂದೇ ಕಡೆ ಕೂತ್ರೆ ಆಗಲ್ಲ ಇದು ಬಿಸ್ನೆಸ್. ಹೌದೌದು, ಅಂದ್ರೆ ನಾವು 3 ಸೇರಿ ಮಾಡುದು ಗುರುಗಳೇ. ಓಡಾಡೋ ಬಿಸ್ನೆಸ್ ಇದು, ಓಡಾಡ್ಬೇಕು ತುಂಬಾ. ರೆಡಿ ಇದ್ದೀರಾ? ಮನೇಲಿ ಕೂತ್ಕೊಂಡು ಮಾಡಿದ್ರೆ ಇದು ವರ್ಕ್ ಆಗಲ್ಲ. ಅಂದ್ರೆ ನಾವು ಬಟ್ಟೆ ಬಿಸ್ನೆಸ್ ಮಾಡುವ ಅಂತ ಇದ್ದೇವೆ, ಮತ್ತೆ ಅದರಲ್ಲೇ ಒಂದು ಏನಾದ್ರೂ ಒಂದು ಫುಡ್ ಇದೇನಾದ್ರೂ ಇಡುವ ಅಂತ ಇದ್ದೇವೆ ನಾವು.
5, 12 ಬಂದಿದೆ. 10, 11, 7, 10, 11, 5, 12. ಅಂದ್ರೆ ಒಂದು ಇಮಿಡಿಯೇಟ್ ಆಗಿ ಬಿಸ್ನೆಸ್ ಆಗೋದು ಕಷ್ಟ. ಇನಿಷಿಯಲಿ ಆಗಲ್ಲ, ಯಾಕಂದ್ರೆ ಅಂಡರ್ಗ್ರೌಂಡ್ ಅಲ್ಲಿ 5, 12 ಕಾಂಬಿನೇಷನ್ ಇದೆ. ಎಂಡಿಂಗ್ ಅಲ್ಲಿ 1, 4, 10 ಕಾಂಬಿನೇಷನ್ ಇದೆ. ಓಕೆ, ಇಟ್ ವಿಲ್ ಗೋ 9, 10 ಕಾಂಬಿನೇಷನ್. ಶುಕ್ರ ಬಟ್ಟೆ ಬಿಸ್ನೆಸ್ ಹೇಳಿದ್ದು ಕರೆಕ್ಟ್ ಆಗಿದೆ, ಮ್ಯಾಚ್ ಆಗ್ತಾ ಇದೆ. 5, 12 ಸ್ವಲ್ಪ ನೀವು ಸಾಲ ಕೊಟ್ರೆ ಪ್ರಾಬ್ಲಮ್ ಆಗುತ್ತೆ. ಈಗ ಅಂದ್ರೆ ನಾವು ಪಾರ್ಟ್ನರ್ ಅಲ್ಲಿ ಮಾಡಿದ್ರೆ ಆಗುದಿಲ್ಲ. ಪಾರ್ಟ್ನರ್ ಅಲ್ಲಮ್ಮ, ಈಗ ನೀವು ಕ್ಲೈಂಟ್ ಬಗ್ಗೆ ನಾನು ಮಾತಾಡ್ತೀನಿ, ನಾನು ಪಾರ್ಟ್ನರ್ಶಿಪ್ ಬಗ್ಗೆ ಮಾತಾಡಲ್ಲ. ಇಲ್ಲಿ ನೀವು ಯಾರಿಗಾರು ಅದು ಕೊಡ್ಬೇಕಾದ್ರೆ ಸಾಲ ಗಿಲ್ಲ ಕೊಟ್ರೆ ವಾಪಸ್ ಬರಲ್ಲ ಅಂತ ಇದೆ. ಅದು 5, 12 ಯಾವಾಗ್ಲೂ ಸಾಲ ಅಂತ ತೋರಿಸುತ್ತೆ. ಓಕೆ, ಸೊ ಡೈರೆಕ್ಟ್ ಆಗಿ ಚಿಕ್ಕದಾಗಿ ಚೊಕ್ಕದಾಗಿ ಎಷ್ಟು ಬರುತ್ತೋ ಅಷ್ಟು ನಿಧಾನಕ್ಕೆ ಮಾಡ್ಕೊಂಡು ಹೋದ್ರೆ ಆಗತ್ತೆ. ಸಾಲ ಕೊಟ್ರೆ ಕಷ್ಟ. ಕೆಲವೊಂದ್ಸತಿ ಇನ್ಸ್ಟಾಲ್ಮೆಂಟ್ ತುಂಬಾ ಕೇಳ್ತಾರೆ, ಅದು ಬಟ್ಟೆನೂ ಕೊಡಲ್ಲ ವಾಪಸ್ಸು, ಮತ್ತೆ ನಿಮ್ಗೆ ದುಡ್ಡು ವಾಪಸ್ ಕೊಡಲ್ಲ. ಗಲಾಟೆಗಳಾಗ್ತಕ್ಕಂತ ಒಂದು ಕಾಂಬಿನೇಷನ್ ಇರೋದ್ರಿಂದ, ಯಾಕಂದ್ರೆ ಇಲ್ಲಿ ಬಟ್ಟೆ ಬಿಸ್ನೆಸ್ ಮಾಡಿದಾಗ ನಿಮ್ಮ ಹತ್ರ ಬಂದು ತಗೊಳಕ್ಕೆ ಜನರಲಿ ಯಾವಾಗ್ಲೂ ಇದು ನನ್ನ ಅನಿಸಿಕೆ. ಎಷ್ಟೊಂದು ಬಟ್ಟೆ ಅಂಗಡಿ ಇದೆ, ಮತ್ತೆ ಇವಾಗ ಆನ್ಲೈನ್ ತುಂಬಾನೇ ಆಗ್ಬಿಟ್ಟಿದೆ. ಸೊ ಅಲ್ಲಿ ಅಂಡರ್ಗ್ರೌಂಡ್ ಅಲ್ಲಿ 5, 12 ಬಂದಿದಾಗ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಕ್ಯಾಶ್ ಅಂಡ್ ಕ್ಯಾರಿ ಮಾಡಬೇಕು ಅಂದ್ರೆ ಅತ್ಯುತ್ತಮವಾಗಿರತಕ್ಕಂಥ ಕ್ವಾಲಿಟಿ ಕೊಟ್ರೆ ಆಗತ್ತೆ ಅಂತ ಬರ್ತಾ ಇದೆ. ಬಟ್ ವಿತ್ ನೋ ಕ್ರೆಡಿಟ್, ಸಾಲ ಇಲ್ಲ, ಇನ್ಸ್ಟಾಲ್ಮೆಂಟು ಇಲ್ಲ. 5, 12 ಅಂತ ಅಂಡರ್ಗ್ರೌಂಡ್ ಅಲ್ಲಿ ಇದ್ರೆ ಗಾನ್ ಕೇಸ್. ಸೊ ರೂಲ್ಸ್ ಇರುತ್ತೆ, ಗ್ರಹಗಳು ಹೇಳ್ತವೆ ನೀವು ಮಾಡೋ ಬಿಸ್ನೆಸ್ ಚೆನ್ನಾಗಿದೆ, ಆದ್ರೆ ಇಂತಿಂತ ರೂಲ್ಸ್ ಹಾಕಿದ್ರೆ ಹಿಂಗ್ ಬರುತ್ತೆ. ನಾವೇನ್ ಮಾಡ್ತೀವಿ, ಬಿಸ್ನೆಸ್ ದಾಹಕ್ಕೆ ಅಥವಾ ಬಿಸ್ನೆಸ್ ಬೇಕು ಅನ್ನಕ್ಕೆ ನಾವು ಸ್ವಲ್ಪ ಇನ್ಸ್ಟಾಲ್ಮೆಂಟ್ ಕೊಡ್ತಕ್ಕಂಥದ್ದು, ಅಥವಾ ಡಿಸ್ಕೌಂಟ್ ಕೊಡ್ತಕ್ಕಂಥದ್ದು, ಅಥವಾ ತಗೊಂಡೋಗಿ ಆಮೇಲೆ ಕೊಡಿ ಅಂತ ಹೇಳ್ತಕ್ಕಂಥದ್ದು, ಇವೆಲ್ಲ ಏನ್ ಮಾಡುತ್ತೆ, ಅದನ್ನು ಬ್ಲಾಕ್ ಮಾಡಿಸುತ್ತೆ 5, 12 ಕಾಂಬಿನೇಷನ್. ಸೊ ಅಲ್ಲಿ ನೀವು ಕೇರ್ಫುಲ್ ಆಗಿರ್ಬೇಕಷ್ಟೇ. ಕ್ಯಾಶ್ ಅಂಡ್ ಕ್ಯಾರಿ ಮಾಡಿ, ಎಷ್ಟು ಬರುತ್ತೋ ಅಷ್ಟು ಬರ್ಲಿ, ಬರದೇ ಇದ್ರು ಇದು ಮಾಡಬೇಕು, ಚಿಕ್ಕದಾಗಿ ಮಾಡ್ಕೊಂಡು ಹೋಗ್ಬೋದು. ನಮಸ್ಕಾರ. ನಮಸ್ತೆ ಸರ್. ಹೇಳಿ. ರೂಪ ಅಂತ, ಮಂಗಳೂರಿಂದ. ಎಲ್ಲಿಂದ? ಮಂಗಳೂರಿಂದ. ಹೇಳಿ. ಹೇಳಿ, ಏನ್ ಕೇಳ್ಬೇಕು? ನನ್ ಮುಂದಿನ ಜೀವನ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಈಗ ನಿಮ್ ಜೀವನ ಏನ್ ಹಾಳಾಗಿದೆ? ಅಂದ್ರೆ ಮನೆ ಕಟ್ಟುವ ಯೋಗ ಇದೆಯಾ ಅಂತ ಹೇಳಿ. ಅದು ಮುಂದಿನ ಜೀವನದ, ಅದು ಇವತ್ತಿನ ನಾಳೆ ಹೋಗೋ ದೇಹಕ್ಕೆ ಯಾರೋ ಇರ್ತಾರೆ ಕಟ್ಟಿರೋರು. ಹೌದು. ಏನ್ ಪ್ರಶ್ನೆ ಕೇಳ್ತಿರೋ? ಏನ್ ಸ್ವಂತ ಮನೆ ಇಲ್ವಾ ನಿಮ್ಗೆ? ಇಲ್ಲ, ಈಗ ರೆಂಟ್ ಅಲ್ಲಿ ಇದ್ದೇವೆ ನಾವು. ಸರಿ, ಯಾವಾಗ ಮನೆ ಕಟ್ತೀರಾ ಒಂದ್ ಯಾವ್ದಾದ್ರು ಪ್ರಶ್ನೆ ಕೇಳ ಕ್ಲೀನ್ ಆಗಿ ಹೇಳ್ಬೋದು. ಮುಂದಿನ ಜೀವನ ಹೆಂಗಿರುತ್ತೆ ಅಂತ. ಕಣ್ಣು ಕೈ ಬಾಯಿ ಎಲ್ಲ ಕೊಟ್ಟಿದ್ದಾನೆ ಭಗವಂತ, ಮುಂದಿನ ಜೀವನದ ಬಗ್ಗೆ ಕೇಳ್ತೀರಾ. 1 to 240 ನಂಬರ್ ಹೇಳಿ. 6. ಸೂರ್ಯ 12, 12, 12. ಇದೇನ್ ನೀವು 12 ಬಂದಿರೋದ್ರಿಂದ ಇದು ಯಾಕೋ ಮನಸ್ಸು ಮಾಡ್ತಾ ಇಲ್ಲ ಅನ್ಸುತ್ತೆ ನಿಮ್ಮ ಇದರಲ್ಲಿ. ಖರ್ಚು ಜಾಸ್ತಿನೋ, ದುಡ್ಡು ಜಾಸ್ತಿನೋ, ಏನೋ ಫೈನಾನ್ಷಿಯಲ್ ವಿಚಾರನೋ, ಎಲ್ಲ ಇದು ಜಾಗ ಗೀಗ ಎಲ್ಲಾನು ನೋಡ್ಕೊಂಡ್ ಬಂದ್ರು ಕೂಡ ಇಲ್ಲಿ ಏನೋ ಖರ್ಚಿನ ವಿಚಾರದಲ್ಲಿ ಯಾಕೋ ಮಿಸ್ ಹೊಡಿತಾ ಇದೆ ಅಂತ ಬರ್ತಾ ಇದೆ. ಏನಕ್ಕೆ ಮಾಡ್ತಾ ಇಲ್ಲ? ಅದೇ ಫೈನಾನ್ಸ್ ಪ್ರಾಬ್ಲಮ್ ಉಂಟು ಸ್ವಲ್ಪ. ಅದೇ ಬರ್ತಾ ಇದೆಯಲ್ಲ, ಹೆಂಗ್ ಮಾಡೋದು? ಹೌದು. ಈಗ ನಮ್ಮ ಹತ್ರ 10 ಲಕ್ಷ ಇರುತ್ತೆ, 50 ಲಕ್ಷ ಜಾಸ್ತಿ ನೋಡ್ಕೊಂಡ್ ಬಂದ್ರೆ ಅಲ್ವಾ? ಹೌದು. ಇಲ್ಲ, ಆಗೋದು ಕಷ್ಟ ಅಂತ ಬರ್ತಾ ಇದೆಯಲ್ಲಮ್ಮ. ಹೌದಾ? ಫೈನಾನ್ಷಿಯಲ್ ಏನೋ ತಡೆ. 12ನೇ ಮನೆ ಅಂದ್ರೆ ಖರ್ಚಿಂದ ಕಾಂಬಿನೇಷನ್ ತೋರಿಸ್ತಾ ಇದೆ. ಸೊ ಫೈನಾನ್ಸ್ ಇಟ್ಕೊಂಡಿದ್ದೀರಾ ಹೋಗ್ಲಿ? ಒಂದ್ 50 ಲಕ್ಷ ಇದೆಯಾ? 1 ಕೋಟಿ ಇದೆಯಾ? ಲೋನ್ ಮಾಡ್ಬೇಕು, ಲೋನ್ ಮಾಡಿ ಕಟ್ಬೇಕು ಅಂತ ಇದ್ದೀವಿ. ಇದು ಒಂದು ಇದನ್ನ ಕಟ್ಟಬೇಕಲ್ಲ, ಏನೋ ಫಸ್ಟ್ ಕಟ್ತಾರಲ್ಲ, ಏನೋ ಫಸ್ಟ್ ಒಂದು ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಇಟ್ಕೊಂಡಿದ್ದೀರಾ? ಅದೆಲ್ಲ ಏನು ಇಲ್ಲ ಸರ್ ಸದ್ಯಕ್ಕೆ. ಫ್ಯೂಚರ್ ಕೇಳ್ತಾ ಇದ್ದೀರಾ? ಇಲ್ಲಮ್ಮ, ಇಲ್ಲಿ ಬರ್ತಾ ಇಲ್ಲ. ಇಲ್ಲಿ ಯಾರ್ದಾರು ಪಿತ್ರಾರ್ಜಿತ ಏನಾರು ಬಂತು ಅಂದ್ರೆ ಮಾಡಿ. ಬುಧನ ಕಾಂಬಿನೇಷನ್ ರೆಟ್ರೋಗ್ರೇಡ್ ಅದು ಕೂಡ ಇಲ್ಲ. ಏನಿಲ್ಲ, ಅದು ಏನಿಲ್ಲ. ಸೊ ಹಾಡೇಳೋಣ, ಏನಿಲ್ಲ ಅಂತ ಒಂದು ಹಾಡೇಳೋಣ. ಕಷ್ಟ ಇದೆ ಮೇಡಮ್, ಸುಮ್ನೆ ರಿಸ್ಕ್ ತಗೋಬೇಡಿ. ಮನೆ ಮಾಡ್ಬಿಟ್ಟು ನೆಮ್ಮದಿಯಾಗಿರೋದು ನೋಡಿ. ಸದ್ಯದ ಪರಿಸ್ಥಿತಿಯಲ್ಲಿ ಬಂದಿರತಕ್ಕಂಥದ್ದು ಇದಾಗಿದೆ. ಸೊ ನಾನು ಸಜೆಸ್ಟ್ ಮಾಡೋದು ಬೇಡ. ಒಳ್ಳೇದಾಗ್ಲಿ. ಕಾರ್ಯಕ್ರಮ ಮುಗಿಸ್ತಕ್ಕಂಥದ್ದು ಏಪ್ರಿಲ್ 22 ಕ್ಲಾಸಸ್ ಇದೆ. ಇಂಥದ್ದೆಲ್ಲ ಈಸಿಯಾಗಿ ನಾವು ಹಾಕೊಂಡು ನೆಮ್ಮದಿಯಾಗಿರೋದು ನೋಡಿ. ಸರ್ವೇ ಜನ ಸುಖಿನೋ ಭವಂತು. ಜ್ಯೋತಿಷ್ಯ ಕಲಿಯಬೇಕೆಂಬ ಆಸಕ್ತಿ ಇದೆಯೇ? ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಕ್ಷತ್ರ ನಾಡಿ ತರಗತಿಯಲ್ಲಿ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಸಿಹಿ ಕಹಿ ಘಟನೆಗಳನ್ನು ದಶಾಭುಕ್ತಿ ಮುಖಾಂತರ ತಿಳಿಯಿರಿ. ಏಪ್ರಿಲ್ 22ರಂದು ಶುರುವಾಗುವ 15 ದಿನಗಳ ಆನ್ಲೈನ್ ತರಗತಿಗಳಿಗೆ ನೋಂದಾಯಿಸಿಕೊಂಡು ಸನಾತನ ಪರಂಪರೆಯ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.